ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಘೋರ ಘೋರತರಾಯ ನಮಃ. ಭಗವಂತ ನರಸಿಂಹ ರೂಪವನ್ನು ತಾಳಿದ್ದಾನೆ. ರಾಕ್ಷಸರಿಗೆ ನರಸಿಂಹಸ್ವಾಮಿ ರೂಪ ಹೆದರಿಕೆಯನ್ನು ಉಂಟು ಮಾಡುತ್ತದೆ. ರಾಕ್ಷಸರಿಗೆ, ದುಷ್ಟರಿಗೆ ಅತ್ಯಂತ ಉಗ್ರವಾಗಿ ಕಂಡುಬರುತ್ತಾನೆ ಭಗವಂತ. ಹಿರಣ್ಯಕಶಿಪುವನ್ನು ಕರಾಳ ರೀತಿಯಲ್ಲಿ ಸಂಹಾರ ಮಾಡಿದವನು ಭಗವಂತ. ಹೀಗೆ ದುಷ್ಟರಿಗೆ, ರಾಕ್ಷಸರಿಗೆ, ಲೋಕಕಂಟಕರಿಗೆ, ಅಧಾರ್ಮಿಕರಿಗೆ ಅತ್ಯಂತ ಉಗ್ರವಾಗಿ ಭಗವಂತ ಕಂಡುಬರುತ್ತಾನೆ. ಆದರೆ ಸಾಧು ಸಂತರಿಗೆ ಭಗವಂತ ಸದಾಕಾಲ ಸೌಮ್ಯನಾಗಿ ಅಭಯಪ್ರದನಾಗಿ ಕಂಡುಬರುತ್ತಾನೆ. ಇಂತಹ ಭಗವಂತನನ್ನು ಘೋರ ಘೋರತರಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.